ಒಂದು ಕಡೆ ಕೆಪಿಸಿಸಿ ಕುರ್ಚಿ ಕಾಳಗ ಧಗ ಧಗ ಅಂತ ಇದ್ರೆ ಮತ್ತೊಂದು ಕಡೆ ಸಿಎಂ ಕುರ್ಚಿ ಕದನವು ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಒಂದು ಬಣ ಡಿಕೆ ಸಿಎಂ ಆಗ್ಲಿ ಅಂತ ಹೇಳ್ತಾ ಇದ್ರೆ ಮತ್ತೊಂದು ವರ್ಗ ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಬ್ಯಾಟಿಂಗ್ ಮಾಡ್ತಾ ಇದೆ. ಈ ಸಮರದ ನಡುವೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ನತ್ತ ಬೊಟ್ಟು ಮಾಡುತ್ತಾ ಡಿಕೆ ಪರ ಬ್ಯಾಟ್ ಬೀಸ್ತಾ ಇದ್ದಂತವರಿಗೂ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ whatever decision High Command takes. ಸಿಎಂ ಕುರ್ಚಿ ಕಾಳಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಅಂತರಂಗದ ಜ್ವಾಲೆ ಆಗಾಗ ಬಿಸಿಯೇರತೊಡಗಿದೆ. ಹೆಜ್ಜೆ ಹೆಜ್ಜೆಗೂ ಬಣ ಬಡಿದಾಟದ ಬೇಗೆ. ಕಾಂಗ್ರೆಸ್ ನಾಯಕರ ಬಾಯಿಂದಲೇ ದಿನದಿನಕ್ಕೂ ವಿಭಿನ್ನ ಹೇಳಿಕೆಗಳು ಸಿಡಿತಾ ಇದ್ರೆ ಇದೇ ವಿಚಾರ ಬಿಜೆಪಿಗೆ ಮೃಷ್ಟಾನ್ನ ಸಿಕ್ಕಂತಾಗಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗವನ್ನೇ ಅಸ್ತ್ರ ಮಾಡಿಕೊಂಡು ಕೈಪಡೆ ವಿರುದ್ಧ ಟೀಕಾಸ್ತ್ರ ಹೂಡ್ತಿದ್ದಾರೆ. ನಾವು ಹೈಕಮಾಂಡ್ ಆದೇಶ ಪಾಲಿಸ್ತೀವಿ ಎಂದ ಸಿಎಂ ಬದಲಾವಣೆ ವಿಷಯವಾಗಿ ಮಾತನಾಡಿದ ಸಿದ್ದರಾಮಯ್ಯ, ಈ ವಿಷಯ ಬಹಿರಂಗವಾಗಿ ಚರ್ಚೆ ಮಾಡುವಂತದ್ದಲ್ಲ. ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೋ, ಯಾವ ಆದೇಶ ನೀಡುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ. No. See, it is not a matter to be discussed in public. Whatever decision High Command takes, we will go by the decision of the High Command. Please, slow. One side. Made the chief minister. No, I do not want to comment on what Swamiji says. Your leaders have also threatened to protest. National Party, listen to me. Our is a national party. There is an High Command. Whatever High Command takes a decision, we will go by it. ಹೀಗೆ ಸಿದ್ದರಾಮಯ್ಯ ಕುರ್ಚಿ ಕಾಳಗದ ಕಿಚ್ಚನ್ನ ಆರಿಸೋದಕ್ಕೆ ಮುಂದಾಗ್ತಾ ಇದ್ರೆ ಶಾಸಕರು ಮಾತ್ರ ಆ ಬೆಂಕಿಯನ್ನ ಆರಿಸೋದಕ್ಕೆ ಬಿಡ್ತಾನೇ ಇಲ್ಲ. ಡಿಸಿಎಂ ಡಿಕೆ ಪರ ಬ್ಯಾಟಿಂಗ್ ಮಾಡಿದ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಡಿಸಿಎಂ ಡಿಕೆ ಇನ್ನೊಮ್ಮೆ ಸಿಎಂ ಆಗೇ ಆಗ್ತಾರೆ ಅಂತ ಪುನರುಚ್ಚರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ತದನಂತರ ಡಿಕೆ ಶಿವಕುಮಾರ್ ಸಾಹೇಬರು ಒಂದೇ ವರ್ಷ ಹಾಗೆ ಕ್ಷಣಕ ಆಗ್ತಾರ ಏನು ಎರಡು ವರ್ಷ ಕೊಟ್ಟೂರು ಬಸವೇಶ್ವರ ಸುಮ್ಮನೆ ನೀವು ಕ್ರಿಯೇಟ್ ಮಾಡ್ತೀರಂದ್ರೆ ಮತ್ತೆ ಡಿಸಿಎಂ ಮಾಡಿ ಬೇಡ ಒಂದು ಡಜನ್ ಮಾಡಿ ಮುಖ್ಯಮಂತ್ರಿನ ಡಿಕೆ ಶಿವಕುಮಾರ್ ಸಾಹೇಬರು ಮಾಡಿ ಒಳ್ಳೆಯದು. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ತಮ್ಮದೇ ನಾಯಕರ ವಿರುದ್ಧ ಕಿಡಿಕಾರಿದ ಪ್ರಿಯಾಂಕ್ ಖರ್ಗೆ, ಜನರು ನಮ್ಗೆ ಅಧಿಕಾರ ಕೊಟ್ಟಿರೋದು ಕೆಲಸ ಮಾಡೋಕೆ, ಬೀದಿಲಿ ಜಗಳ ಮಾಡೋಕಲ್ಲ ಅಂತ ಗರಂ ಆದ್ರು. ಬಸವರಾಜ ರಾಯರೆಡ್ಡಿ ಮಾತನಾಡಿ ಸ್ವಾಮೀಜಿ ಹೇಳಿಕೆಗೆ ಬೆಂಕಿ ಅಂತಾದ್ರು. ಅಲ್ಲಿ ಹೈಕಮಾಂಡ್ ಇದೆ, ನಮ್ಮ CLP ನಾಯಕರಿದ್ದಾರೆ, PCC ಅಧ್ಯಕ್ಷರಿದ್ದಾರೆ, ಅಲ್ಲಿ ಹೋಗಿ ಹೇಳ್ಕೊಂಡ್ರೆ ಒಳ್ಳೆಯದು. ಜನರು ನಮಗೆ 136 ಸೀಟ್ ಕೊಟ್ಟಿರೋದು ಕೆಲಸ ಮಾಡೋಕ್ಕೆ, ಬೀದಿನಲ್ಲಿ ಬಂದು ಜಗಳ ಆಡೋಕ್ಕಲ್ಲ. ಈ ಮುಖ್ಯಮಂತ್ರಿಗಳು ಸ್ಥಾನ ಬಿಟ್ಕೊಡಿ ಅಂತ ಹೇಳಿ ಒಕ್ಕಲಿಗರ ಚಂದ್ರಶೇಖರ ಮಹಾಸ್ವಾಮಿಗಳು ಏನು ಹೇಳಿದ್ದಾರೆ ಅದು ಸರಿಯಲ್ಲ. ಅವರು ಮಾತಾಡಬಾರ್ದು. ಸ್ವಾಮಿಗಳಾದಂಥವರು ನೀವು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ, ಯಾರ್ರೀ ಅವರು? ಏನವರು ಶಾಸಕಾಂಗ ಪಕ್ಷದ ಸದಸ್ಯರ, ಏನು ಪಕ್ಷದ ವರಿಷ್ಠ ಮಂಡಳಿಯ? ಇವೆಲ್ಲ ಮಾತಾಡಬಾರ್ದು, ಇದು ತಪ್ಪು. ಮೊದಲೇದು ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲೂ ಸಿಎಂ ಕುರ್ಚಿ ಕದನ ಸದ್ದು ಮಾಡಿದೆ. ಪಕ್ಷಕ್ಕೆ ಡ್ಯಾಮೇಜ್ ಮಾಡುವ ಸಚಿವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಡಿಕೆಗೆ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಪದಾಧಿಕಾರಿಗಳ ಮನವಿಗೆ ರಿಯಾಕ್ಟ್ ಮಾಡಿರುವಂತ ಡಿಕೆ, ಯಾರೋ ಒಂದಿಬ್ರು ನನ್ನನ್ನ ಬಗ್ಗಿಸಬಹುದು ಅಂತ ಭಾವಿಸಿದ್ರೆ ಅದು ಆಗದ ಕೆಲಸ ಅಂತ ಹೇಳಿದಾರಂತೆ. ಜೊತೆಗೆ ಶೀಘ್ರದಲ್ಲೇ ಕೆಲ ಶಾಸಕರಿಗೆ ನೋಟಿಸ್ ನೀಡ್ತೀವಿ, ಈ ಬಗ್ಗೆ ಸಿಎಂ ಜೊತೆಗೂ ಮಾತನಾಡಿದ್ದೀನಿ ಅಂತ ಡಿಕೆ ಗುಡುಗಿದ್ದಾರೆ. ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ಯಾರಿಗೆ ಮಾಡಬೇಕು ಆಮೇಲೆ ನೋಡಿ, ಶೋಕಾಸ್ ಯಾರಿಗೆ ಇಶ್ಯೂ ಮಾಡ್ತೀನಿ ಅಂತ ಆಮೇಲೆ ನೋಡಿ. ಕಾಂಗ್ರೆಸ್ ಮನೆಯೊಳಗಿನ ಕಿಚ್ಚು ಬಿಜೆಪಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಷಯವಾಗಿ ಕೇಸರಿ ಪಡೆ ಕೌಂಟರ್ ಕೊಡುತ್ತಾ ಕಾಂಗ್ರೆಸ್ ಕಾಲೆಳಿತಾ ಇದೆ. ಇದೇನೋ ಇದು ವ್ಯಾಪಾರ ಏನ್ರದು? ಇಡೀ ಎಲ್ಲ ಜನಾಂಗದವ್ರು ಓಟ್ ಹಾಕಿದಾಗ ಒಬ್ಬ MLA, ಈಗ ನಾ MLA ಆಗೀನಿ ಅಂದ್ರೆ ಬಿಜಾಪುರದಾಗಿದ್ದೀನಿ, ಎಲ್ಲ ಹಿಂದೂಗಳು ಓಟ್ ಹಾಕಿರೋದು ನಾನು MLA ಆಗೀನಿ, ಬರೀ ಲಿಂಗಾಯತರ ಹಾಕ್ಯಾರ. ನಾನು ಹಂಗೆ ಇರೋದಿಲ್ಲ. ಇವ್ರ ಬಾಯಾಗ ಬರಬಾರ್ದು. ಮಠಾಧೀಶರು ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ, ನಿಮ್ಮ ಕೆಲಸ ನೀವು ಮಾಡಿರಿ,
ನಮ್ಮ ಕೆಲಸ ನಮ್ಮ ಪಾರ್ಟಿಯವ್ರು ಮಾಡೋರು ಅದಾರ. ನೋಡಿ, ಇವತ್ತು ಕಾಂಗ್ರೆಸ್ಸು ಈಗಲ್ಲ, ಯಾವಾಗ ಸರ್ಕಾರ ಬಂದೈತೆ ಆ ಸರ್ಕಾರ ಬಂದಾಗಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೂ ಸರಿ ಇಲ್ಲ ಅಂತದಾಗೈತಿ. ಮನೆ ಒಂದು 2 ಬಾಕ್ಲಿತ್ತು 3 ಬಾಕ್ಲು 4 ಬಾಕ್ಲು ಹಾಕೊಂಡು ಹೊಂಟೈತಿ. ಇವತ್ತು ಒಂದು ಕಡೆ ಇವತ್ತು ರಾಜಣ್ಣನಂತವ್ರು ಹೇಳಕತ್ತಾರ ಸಹಕಾರ ಸಚಿವರು ಹೇಳ್ತಾರೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಂದೇಳಿ. ಇನ್ನೊಂದು ಕಡೆ ಚನ್ನಗಿರಿ ಶಾಸಕರು ಹೇಳ್ತಾರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಮಾಡಿರಿ, 15 ಮಂದಿನ ಉಪಮುಖ್ಯಮಂತ್ರಿ ಮಾಡಿರಿ ಅಂತಾರೆ. 15 ಯಾಕೆ ಮಾಡ್ತೀರಿ? ಒಟ್ಟರು ಉಪಮುಖ್ಯಮಂತ್ರಿ ಮಾಡಿಬಿಟ್ರಿ, ಮಂತ್ರಿ ತೆಗೆದುಬಿಟ್ರಿ. ಮೇಯಿಂದ ಕರ್ನಾಟಕದಾಗ ಹೊಸ ಸಿಸ್ಟಮ್ ತೊಂಬರ್ರಿ. ಲೋಕಸಭೆ ಚುನಾವಣೆ ಬಳಿಕ ಕಾಂಗ್ರೆಸ್ ಮನೆಯಲ್ಲಿ ಮತ್ತೆ ಸಿಎಂ ಕುರ್ಚಿ ಕಾಳಗ ಶುರುವಾಗಿದೆ. ಇದಕ್ಕೆ ವರಿಷ್ಠರು ಯಾವ ರೀತಿ ಬ್ರೇಕ್ ಹಾಕ್ತಾರೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9.